ವೀಕ್ಷಕರೇ ನಮಸ್ಕಾರ. ನಿಮ್ಮ ಹೆಸರೇನು ಸರ್? ಅಕ್ಷತ್ ಅಂತೇಳಿ, ಆಟೋ ಡ್ರೈವರ್. ಇಲ್ಲಿ ಸುಳ್ಯದಲ್ಲಿ ನೀವು ಒಂದು ಈ ಶ್ವಾನವನ್ನ ರಕ್ಷಣೆ ಮಾಡಿದಿರಿ ಅಂತೇಳಿ ನಮಗೆ ಗೊತ್ತಾಯ್ತು. ಇವತ್ತು ಕೂಡ ಅದು ನಿಮ್ಮನ್ನು ತುಂಬಾ ನೆನ್ಪಿಟ್ಕೊಳ್ಳುತ್ತೆ, ನಿಮ್ಮ ಮೇಲೆ ಪ್ರೀತಿ ತೋರಿಸುತ್ತೆ. ನೀವು ಆಟೋ ತಗೊಂಡು ಹೋದಾಗ ಅದು ನಿಮ್ಮ ಜೊತೆ ಬರುತ್ತೆ ಅಂತ ನಾವು ಕೇಳಿದ್ವಿ. ಹೇಗೆ ಸರ್ ಆ ಶ್ವಾನದ ಏನ್ ಕತೆ ಏನು, ಅದರ ಹಿಂದಿರೋ ಕತೆ ಏನು ಅಂತ? ಅದರ ಹಿಂದಿರೋ ನನಗೆ ಸಣ್ಣದಿಂದಲೇ ಶ್ವಾನ ಅಂದ್ರೆ ತುಂಬಾ ಇಷ್ಟ. ಇದು ಪರಂಗಿ ಬಂದಿತ್ತು ನಾಯಿಗೆ, ಯಾರೋ ಸಾಕಿದ ನಾಯಿ, ಒಳ್ಳೆ ಬುದ್ಧಿ ಇದೆ ನಾಯಿ. ಓಕೆ. ಆದ್ರೆ ಯಾರೋ ಸ್ವಲ್ಪ ಶ್ರೀಮಂತರ ಕೈಲಿದ್ದ ನಾಯಿ ಅದು. ಓಕೆ. ಪರಂಗಿ ಬಂದಿದೆ, ಮತ್ತೆ ಮೈಯಲ್ಲೆಲ್ಲ ತೂತು ಬಿದ್ದಿತ್ತು. ಓಕೆ. ಅದು ಜ್ಯೋತಿ ಹತ್ರ ಯಾರೋ ಬಿಟ್ಟು ಹೋಗಿದ್ರೆ, ಎಲ್ಲಿ ಬಿಟ್ಟು ಹೋಗಿದ್ರು ಗೊತ್ತಿಲ್ಲ, ನಾವು ನೋಡ್ಲಿಲ್ಲ. ಓಕೆ. ಹಾಗೆ ನನ್ನ ಹತ್ರ ಬಂತು, ಕಾಲ ಹತ್ರ ಬಂತು, ಕೂಗ್ತಾ ಇತ್ತು. ಫಸ್ಟಿಗೆ ಇಲ್ಲಿ ನಮ್ಮ ಶ್ರೀರಾಮ್ ಸ್ಟೋರ್ ಅಲ್ಲಿ ಹೋಗಿ ಬಿಸ್ಕೆಟ್ ಹಾಕಿದೆ. ಮತ್ತೆ ಹೇಗೋ ಹತ್ರ 2 ದಿನದಲ್ಲಿ ಹತ್ರ ಆಯ್ತು. ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ರಿಕ್ಷಾದಲ್ಲಿ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದರ ನಂತರ ಎಷ್ಟು ಪ್ಯಾಸೆಂಜರ್ ಮಿಸ್ ಆದ್ರು ನನಗೆ. ರಿಕ್ಷಾದಲ್ಲಿ ಬರ್ಕೊಂಡು ಒಂದು ಎಂತ ಹಾಲದ ನಾಯಿನ ತಗೊಂಡು ಹೋಗ್ತಿದ್ದಾನೆ ಇಲ್ಲಿ. ಸ್ವಂತ ನನ್ನ ಅಪ್ಪನೇ ಬೈದಿದ್ದಾರೆ ನನಗೆ, ನೀನು ಯಾಕೆ ಅದನ್ನ ಕರ್ಕೊಂಡು ಹೋಗ್ತೀವಿ ಅಂತೇಳಿ. ಹಾಗೆ ಅದನ್ನ ಮತ್ತೆ ಇಷ್ಟೊತ್ತಿಗೆ ಹುಷಾರಾಯ್ತು, ರೋಮ ಬಂತು, ತುರ್ಸುದೆಲ್ಲ ಕಮ್ಮಿ ಆಯ್ತು. ಹಾಗೆ ಹೇಳಿದಾಗೆ ಎಲ್ಲರಿಗೂ ಈಗ ಚೆನ್ನಾಗಿದೆ. ಮುಂಚೆ ಯಾರಿಗೂ ಬೇಡ ಆಗಿತ್ತು, ಆದ್ರೆ ಈಗ ಅದು ಪ್ರತಿಫಲವಾಗಿ ನಿಮ್ಮನ್ನ ಯಾವ ರೀತಿ ಅದು ಟ್ರೀಟ್ ಮಾಡುತ್ತೆ? ಬೇಕಾದ್ರೆ ಸ್ಯಾಂಪಲ್ ತೋರಿಸ್ತೇನೆ. ಹೇಗೆ ಬಲ ಬಿಂಟ ನೋಡಿ, ಈ ಶ್ವಾನ ನೋಡಿ, ಅವರು ಸಾಕಿದ ಋಣವನ್ನು ಹೇಗೆ ತೀರಿಸಿದ್ರು ನೋಡಿ. ಅವ್ರ ಆಟೋ ಹೋದಾಗ ಅದು ಕೂಡ ಜಂಪ್ ನೋಡಿ, ಒಳಗಡೆ ಹೋಯ್ತು. ಹಾಯ್ ನೋಡಿ, ಎಂತ ಪ್ರೀತಿ ನೋಡಿ. ಸಾಕಿದವರಿಗೆ ಒಂದು ಋಣವನ್ನ ತೀರಿಸುದಂದ್ರೆ ಇದೆ ಅಲ್ವ ಸರ್? ನೋಡಿ ಅವರು ನೋಡಿ, ಗಾಡಿ ಹತ್ರ ಬರಬಾರ್ದಲ್ಲ ನೋಡಿ, ಗಾಡಿ ಹತ್ರ ಯಾರು ಹೋಗ್ಬಾರ್ದು ನೋಡಿ. ನೋಡಿ ಅದು ಈಗ ಹೋಗಿ ಆಟೋದಲ್ಲಿ ಕೂತ್ಕೊಳ್ಳುತ್ತೆ ನೋಡಿ. ಸೀದಾ ಆಟೋ ಹತ್ತಿ ಹೋಯ್ತು. ಅದು ಯಾವಾಗ್ಲೂ ಹಾಗೆ ಸುಳ್ಳೆ ಕಡೆ ಎಲ್ಲ ಹೋಗಿ ಬರುತ್ತೆ ಅಂತ. ಬೆಳಿಗ್ಗೆ ಮತ್ತು ಸಂಜೆ ಯಾವಾಗ್ಲೂ ಒಂದೊಂದು ರೌಂಡ್ ಹೋಗಿ ಬರುತ್ತೆ. ಈಗ ಅವರು ವಾಪಸ್ ತಗೋ ಬರ್ತಾ ಇದಾರೆ ಅದನ್ನ. ನೋಡಿ ಬಂತು, ಸುಳ್ಯದ ಒಂದು ರೌಂಡ್ ಎಲ್ಲ ಹೊಡೆದು ಜಸ್ಟ್ ಚೆಕ್ ಮಾಡುವ. ನಿಮ್ಮ ಆಟೋ ಬರುವಾಗ ಅದು ಹೇಗೆ ಇದು ಮಾಡ್ತದೆ, ರಿಯಾಕ್ಟ್ ಮಾಡ್ತದೆ ನೋಡಿ. ಅದು ಅವ್ರ ಮೆಲ್ಲ ನ್ಯೂಟ್ರಲ್ ಅಲ್ಲಿ ಹೋಗ್ತಾರೆ. ಈಗ ಅದಲ್ಲಿ ಕಾರ್ನರ್ ಅಲ್ಲಿ ಕೂತಿದೆ ಡಾಗ್ ನೋಡಿ, ಕಾರ್ನರ್ ಅಲ್ಲಿ ಇದೆ. ಅವರು ಹೋಗಿದ್ದನ್ನ ಅದು ಅಷ್ಟೊಂದು ಗಮನಿಸಲಿಲ್ಲ. ಬಟ್ ಅವರ ಆಟೋ ಸ್ಟಾರ್ಟ್ ಆಗಿ ಬಂದ್ರೆ ಬರುವಾಗ ಅದರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನೋಡುವ. ನೋಡಿ, ಅವರ ಆಟೋ ಬಂತು, ಇಷ್ಟು ಆಟೋ ಹೋಗ್ತಾ ಇದೆ ನೋಡಿ. ಅವರ ಆಟೋ ಹೋಗುವಾಗ ಅದರ ರಿಯಾಕ್ಷನ್ ನೋಡಿ. ನೋಡಿ ತಕ್ಷಣ ಹತ್ತಿತ್ತು ನೋಡಿ ಗಾಡಿ. ನೋಡಿ ಹಿಂದೆ ಇಷ್ಟೊಂದು ಆಟೋ ಹೋಗ್ತಾ ಇದೆ, ಆದ್ರೂ ನೋಡಿ ಆ ಶ್ವಾನಕ್ಕೆ ಗೊತ್ತಾಗಿದ್ದು ನೋಡಿ, ಅವರು ತನ್ನನ್ನು ರಕ್ಷಣೆ ಮಾಡಿದವರು ಬಂದ್ರು ಅನ್ನೋಷ್ಟೊತ್ತಿಗೆ ಗೊತ್ತಾಯ್ತು ನೋಡಿ. ಆಟೋವನ್ನು ಫಾಲೋ ಮಾಡಿಕೊಂಡು ಹೋಯ್ತು ಅಲ್ಲಿವರೆಗೆ. ಈಗ ನೋಡಿ ಬರ್ತಾ ಇದಾರೆ ವಾಪಸ್ಸು ನೋಡಿ. ಈಗ ಹತ್ತಿತ್ತು, ಗಾಡಿಗೆ ಹತ್ತಿತ್ತು, ಆಟೋಗೆ ಹತ್ತಿತ್ತು, ವಾಪಸ್ಸು ಅದನ್ನ ನೋಡಿ. ಅದು ಹೇಗೋ ಮಾಡಿ ಅದು ಹತ್ಕೊಂಡು ವಾಪಸ್ ಬಂದು ಆಟೋ ರಿಕ್ಷಾದಲ್ಲಿ ಕೂತಿ ನೋಡಿ. ಇಲ್ಲಿ ಬಂದಿಳಿ ಅಣ್ಣ, ಜಪ್ಲೆ. ವೀಕ್ಷಕರೇ, ಈ ಶ್ವಾನ ಬರೀ ಶ್ವಾನ ಅಂತ ನಾವು ತಿಳ್ಕೊಳ್ಳೋದಲ್ಲ, ಇದು ಬಹಳ ಐಸ್ ಕ್ರೀಮ್ ಪ್ರಿಯ ಶ್ವಾನ ನೋಡಿ. ಈಗ ಇವ್ರೇನ್ ತಿಂತಾರೆ ಅದನ್ನು ಇದು ನೋಡಿ. ಈಗ ಐಸ್ ಕ್ರೀಮ್ ನೋಡಿ, ಅವ್ರು ತಿಂತಾ ಇದಾರೆ. ಅದು ನೋಡಿ, ಅದಕ್ಕೂ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಅಂದ್ರೆ ಅದಕ್ಕೆ ತುಂಬಾ ಪಂಚಪ್ರಾಣ ಅಲ್ವಾ ಸರ್? ಹೇಗೆ ಇದಕ್ಕೆ ಐಸ್ ಕ್ರೀಮ್ ಇಷ್ಟ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ನಾನು ಒಂದಿನ ಮಿಲ್ಕ್ ಸ್ಟಿಕ್ ತಿಂತಾ ಇದ್ದೆ, ಆಗ ನನ್ನ ಕಾಲ ಬಂದು ಕೈಯಲ್ಲಿ ಹೀಗೆ ಮಾಡಿತ್ತು. ಕೊಡು ಅಂತ ನಾ ಕೊಟ್ಟೆ, ಒಂದು ಸಣ್ಣ ತುಂಡು ತಿಂದಿದ್ದೆ. ಅದರ ನಂತರ ಇಡೀ ಇದೇ ಬೇಕು. ಈಗ ಐಸ್ ಕ್ರೀಮ್ ಬೇಕೇ ಬೇಕಲ್ಲ? ಸಂಜೆ ಒಂದು ಮಿಲ್ಕ್ ಸ್ಟಿಕ್ ಬೇಕು. ಒಟ್ಟು ನೀವು ರಿಕ್ಷಾ ಬಾಡಿಗೆ ಮಾಡಿದ್ರಲ್ಲಿ ಅರ್ಧ ಇದಕ್ಕೆ ಬಿಡಬೇಕೀಗ. ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಅನ್ನ ಸವಿತಾ ಇದೆ. ಕೆಳಗೆ ಬಿತ್ತು. ಯಾವ ಐಸ್ ಕ್ರೀಮ್ ಇದು? ಹ್ಯಾಂಗ್ಯೂ ಐಸ್ ಕ್ರೀಮ್ ಅನ್ನ ಸವಿತಾ ಇದೆ. ಯಾರು ನೋಡ್ಲಿಲ್ಲ ಇದರಿಗೆ. ಐಸ್ ಕ್ರೀಮ್ ತಿನ್ನೋ ನಾಯಿ ಇರ್ಲಿಕ್ಕಿಲ್ಲ ಬಹುಶಃ, ಇದು ಫಸ್ಟ್ ಅನ್ಸುತ್ತೆ ಐಸ್ ಕ್ರೀಮ್ ತಿನ್ನೋ ನಾಯಿ. ವೀಕ್ಷಕರೇ ನೋಡಿ, ಇಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆ ಇಲಾಖೆ ಸುಳ್ಯ, ಇಲ್ಲಿಂದ ನೋಡಿ ಅದಕ್ಕೆ ಪಿಂಟು ಅಂತೇಳಿ ಅದಕ್ಕೆ ಹೆಸರು ಇಟ್ಟು, ಪ್ರಾಣಿಯ ಹೆಸರನ್ನು ಇಟ್ಟು ಅದಕ್ಕೆ ಒಂದು
ಕಾರ್ಡ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಇಂಜೆಕ್ಷನ್ ಎಲ್ಲ ಅದಕ್ಕೆ ರೇಬಿಸ್ ಲಸಿಕೆ ಕೂಡ ಅದಕ್ಕೆ ಕೊಡಲಾಗ್ತಾ ಇದೆ. ಒಂದು ಬೀದಿಯಲ್ಲಿದ್ದ ಶ್ವಾನವನ್ನ ಅದು ಕಾಯಿಲೆ ಬಿದ್ದಿದ್ದಾಗ ಅದನ್ನು ತಂದು ಪೋಷಣೆ ಮಾಡಿ ಬೆಳೆಸಿ ಅದನ್ನ ಪಿಂಟು ಅಂತ ಅದಕ್ಕೆ ಹೆಸರಿಟ್ಟು ಅದರ ಒಂದು ಆರೈಕೆ ಮಾಡಿದಂತಹ ಅಕ್ಷತ್ ಮತ್ತೆ ನಮ್ಮ ಇವರು ಇದ್ದಾರೆ ಜೊತೆಗೆ ಇಸ್ತ್ರಿ ಕೇಶವಣ್ಣವರು, ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಕ್ಷತ್ ಅವರು ಅದನ್ನ ಅದಕ್ಕೆ ಈ ಕಾರ್ಡ್ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದಾರೆ. ನಿಜಕ್ಕೂ ಬಹಳ ಖುಷಿಯ ವಿಚಾರ. ಪ್ರಾಣಿಗಳನ್ನ ನಾವು ರಕ್ಷಣೆ ಮಾಡಬೇಕು, ಅದೇ ತರ ಮನುಷ್ಯತ್ವವನ್ನು ಕೂಡ ಬೆಳೆಸ್ಕೊಳ್ಬೇಕು. ಮನುಷ್ಯತ್ವದ ಜೊತೆಗೆ ಈ ಒಂದು ಕೆಲಸ ಮಾಡಿದಾಗ ಸಮಾಜದಲ್ಲಿ ನಾವು ಸಣ್ಣ ಸಣ್ಣ ಕೆಲಸ ಮಾಡಿದ್ರು ಕೂಡ ಗುರುತಿಸಿಕೊಳ್ತೇವೆ. ಅದಕ್ಕೆ ಇವತ್ತು ನೀವು ಪ್ರತ್ಯಕ್ಷ ಉದಾಹರಣೆ. ನಾಟ್ ಔಟ್ ಮೀಡಿಯಾಸ್ ಹಾಗೆ ಸಣ್ಣ ಸಣ್ಣ ಪುಟ್ಟ ವರ್ಕ್ ಯಾವ್ದು ಕಣ್ಣಿಗೆ ಕಾಣುವಂತ ಕೆಲವು ವಿಷಯಗಳನ್ನೆಲ್ಲ ನೀವು ತೋರಿಸಿದ್ದಾರಲ್ಲ, ಫಸ್ಟ್ ನಿಮಗೆ ಚಿರರು. ಥ್ಯಾಂಕ್ ಯು ಸೋ ಮಚ್. ಹೇಗುರು ಅದಕ್ಕೆ ಏನ್ ತಿಂತಾರೆ ಅದು ತಿಂತಾರೆ, ಜಾಸ್ತಿ ನಾಲೆಜ್ ತಿನ್ನುದಿಲ್ಲ ಇದು. ಹೌದಾ? ನೀವು ಇದನ್ನು ಮನೆಗೆ ತಗೊಂಡು ಹೋಗ್ತೀರಾ? ಮನೆಗೆ ತಗೊಂಡು ಹೋಗುದಿಲ್ಲ. ಇಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಯಾರು ಬಿಡ್ತಾ ಇಲ್ಲ. ಇಲ್ಲಿ ಊರಿನವರಿಗೆಲ್ಲ ಇಷ್ಟ ಆಗಿದೆ. ಓಕೆ. ಅಂದ್ರೆ ಅದು ಇಲ್ಲೇ ಇರ್ತದೆ, ನಿಮ್ಮೊಟ್ಟಿಗೆ ಇರ್ತದೆ. ಯಾರಿಲ್ಲದಿದ್ರು ಇಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗಿ ಊಟ ಮಾಡಿ ಬರ್ತದೆ, ಅಲ್ಲಿ ಊಟ ಕೊಡ್ತಾರಾ? ವಾಲಂಟಿಯರ್ ಆಗಿ ಹೋಗ್ತದೆ. ಓಕೆ. ಎಲ್ಲರಿಗೂ ಇಷ್ಟ ಇಲ್ಲಿ, ಯಾರು ಮಕ್ಕಳಿಗೆ ಅದ್ರ ಇಷ್ಟ. ಅದು ಸ್ವಲ್ಪ ಸಣ್ಣದಾಗಿ ಇಂಥ ನಾಯಿ ಇಲ್ಲಿ ಯಾರಷ್ಟು ಬೇಗ ನೋಡ್ಲಿಲ್ಲ ಅಲ್ಲ. ಸಣ್ಣ ಕಾಲು, ಮನೆಯಲ್ಲಿ ಯಾರೋ ಒಳ್ಳೆ ಬುದ್ಧಿ ಕಲಿಸಿದಾನ. ಯಾಕೆ ವೆಹಿಕಲ್ ತಗೊಂಡೋಗಿ ಅಭ್ಯಾಸ ಇದ್ದಾನ, ಇಲ್ಲಾದ್ರೆ ವೆಹಿಕಲ್ ಕರ್ಕೊಂಡು ಹೋಗುವಾಗ ಬೆಲ್ಟ್ ಹಾಕಿ ಕರ್ಕೊಂಡು ಹೋಗ್ಬೇಕಲ್ವಾ. ಇದು ಎಲ್ಲಿ ಹಾರುದಿಲ್ಲ, ಇಡೀ ಪೇಟೆಯಲ್ಲಿ ಕರ್ಕೊಂಡು ಹೋಗ್ತೇನೆ ನಾನು ಸಂಜೆ ಆಗುವಾಗ. ಒಂದು ರೌಂಡ್ ಹಾಕ್ಲಿಕ್ಕೆ ಸೀಟಲ್ಲಿ ಕುತ್ಕೊಳ್ತದೆ, ಕೆಳಗೆ ಕುತ್ಕೊಳ್ತದೆ? ಇಲ್ಲಿ ಕೆಳಗೆ ಮೇಲೆ ಹತ್ತುದು. ಓಕೆ. ಒಂದು ರೌಂಡ್ ಪೇಟೆಯಲ್ಲಿ ಹಾಕಿ ಬರ್ತೇನೆ ಸಂಜೆ ಒಂದು ರೌಂಡ್ ಹಾಕ್ಲೇಬೇಕು. ನಾವು ಹೇಳ್ತೇವೆ ಸಾಮಾನ್ಯವಾಗಿ ಒಂದು ಪ್ರಾಣಿಗಳಲ್ಲಿ ಅತ್ಯಂತ ನಿಯತ್ತಾಗಿರುವ ಪ್ರಾಣಿ ಅಂತ ಹೇಳಿದ್ರೆ ಅದು ನಾಯಿ. ಒಂದು ಸಲ ನಾವು ಅದಕ್ಕೆ ಒಂದು ಸಣ್ಣ ತುಂಡು ರೊಟ್ಟಿ ಕೊಟ್ರೆ ಸಾಕು, ಮತ್ತೆ ಜೀವಮಾನ ಪರ್ಯಂತ ಅದು ನಮ್ಮ ಜೊತೆ ಇರುತ್ತೆ. ಹಾಗೇನೆ ಇವರು ಅವತ್ತು ಅದರ ಪ್ರಾಣವನ್ನ ರಕ್ಷಣೆ ಮಾಡಿದ್ರು, ಇವತ್ತು ಅದು ಅವರನ್ನ ರಕ್ಷಣೆ ಮಾಡುತ್ತೆ. ಜೊತೆಗೆ ಅವರ ಆಟೋವನ್ನ ಏರಿ ಹೋಗುತ್ತೆ. ಆಟೋದ ಮೂಲಕ ಸಂಜೆ ಒಂದು ರೌಂಡು, ಬೆಳಿಗ್ಗೆ ಒಂದು ರೌಂಡು ಹೋಗುತ್ತೆ. ಒಟ್ಟಿನಲ್ಲಿ ಅದು ತಮ್ಮ ಮಾಲೀಕರ ಜೊತೆ ಚೆನ್ನಾಗಿದೆ. ಜೊತೆಗೆ ಮಾಲೀಕರ ಆಟೋದ ಹತ್ರ ಯಾರನ್ನೂ ಹೋಗ್ಲಿಕ್ಕೆ ಬಿಡಲ್ಲ. ಊರಿನವ್ರ ಜೊತೆ ಕೂಡ ಚೆನ್ನಾಗಿದೆ. ಇಲ್ಲಿ ನಮ್ಮ ಇಸ್ತ್ರಿ ಕೇಶವಣ್ಣವರು ಇದ್ದಾರೆ, ನಾವು ಬಹಳ ಹಿಂದೆ ಅವರ ಸ್ಟೋರಿ ಕೂಡ ಮಾಡಿದ್ವಿ. ಈಗ ಅವರ ಅಂಗಡಿ ಹತ್ರನೇ ಇದಿದೆ. ಮುಂದೆ ಇಲ್ಲಿ ಅಂಗಡಿಗೂ ಒಂದು ಕಾವಲಾಯಿತು, ಜೊತೆಗೆ ಇವರ ಆಟೋ ರಿಕ್ಷಾದ ಒಂದು ಕಾವಲು ಆಯಿತು. ಹಾಗೆ ಒಟ್ಟಲ್ಲಿ ಒಂದು ಇಡೀ ಒಂದು ರಕ್ಷಣೆ ಇದೆ ನಿಮಗೆ ಇಲ್ಲಿ ಅಲ್ವಾ. ಇದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಸಣ್ಣ ಶ್ವಾನ ಆದರೂ ಕೂಡ ಬಹಳಷ್ಟು ಆಕ್ಟಿವ್ ಇದೆ ಅಲ್ವಾ. ಇಸ್ತ್ರಿ ಕೇಶವಣ್ಣ, ನೀವು ತುಂಬಾ ಫೇಮಸ್ ಆಗಿದ್ದೀರಿ ನಮ್ಮ ಮೂಲಕ. ಇಡೀ ರಾಜ್ಯದಾದ್ಯಂತ ನಿಮಗೆ ಎಷ್ಟೋ ಲಕ್ಷ ಜನ ನಿಮ್ಮ ವಿಡಿಯೋ ನೋಡಿದ್ದಾರೆ. ಎಷ್ಟೋ ಜನ ನಿಮ್ಮನ್ನು ನೋಡಿ ಒಂದು ಖುಷಿ ಪಟ್ರು. ಏನಂದ್ರೆ ಅವರು ತಕೊಂಡು ಬಂದ ಸಮಯದಲ್ಲಿ ಈ ಕಡೆ ಬರ್ಲಿಲ್ಲ, ಮತ್ತೆ ಬರ್ತಾ ಬರ್ತಾ ಅದು ಇಲ್ಲೇ ಬಂದು ಎಲ್ಲರೂ ತಕೊಂಡು ಬಂದು ಬಿಸ್ಕೆಟ್ ಹಾಕೋದಿದ್ರೆ ಅದಕ್ಕೆ ಮ್ಯಾರಿ ಬಿಸ್ಕೆಟ್ ಮಾತ್ರ ತಿನ್ನೋದು, ಬೇರೆ ಯಾವ ಬಿಸ್ಕೆಟ್ ತಿನ್ನೋದಿಲ್ಲ. ಅದನ್ನ ಹಾಕಿದ್ರೆ ಮಾತ್ರ ಅನ್ನೋದು. ಈಗ ನೋಡಿ ಅಲ್ಲಿ ಬಿಸ್ಕೆಟ್ ಇದೆ, ಅದು ತಿನ್ನೋದಿಲ್ಲ. ಇನ್ನು ಇಲ್ಲಿ ಬರುವವರು ಸಾಧಾರಣ ಒಂದು 50 ಜನ ಎಲ್ಲರೂ ಅದಕ್ಕೆ ಆ ಬಿಸ್ಕೆಟ್ ಹಾಕೋರು. ನೀರು ನೋಡಿ, ನಾನು ಅಲ್ಲಿ ನೀರು ಇಡುದು ಅದಕ್ಕೆ. ನೀರು ಬಿಟ್ರೆ ಬೇರೆ ಏನು ಅದು ತಗೊಳ್ಳೋದಿಲ್ಲ. ನೋಡಿ, ಗೆರಟೆಯಲ್ಲಿ ನೀರು ಶ್ವಾನಕ್ಕೆ. ನೋಡಿ, ಒಂದ್ ದಿವಸ ಮೀನು ಸಾರು, ಕೋಳಿ ಸಾರು ಹಾಕಿ ಅನ್ನ ಹಾಕಿದ್ದು ಒಂದ್ ದಿವಸ. ಊಟ ಮಾಡ್ಲಿಲ್ಲ, ಊಟ ಮಾಡ್ಲೇ ಇಲ್ಲ ಅದು, ಬೇಡ ಅಂತ. ಮತ್ತೆ ಅವರೊಂದು ಇಂಜೆಕ್ಷನ್ ಯಾರು ಕೊಟ್ರು. ಇಂಜೆಕ್ಷನ್ ಕೊಟ್ಟ ಮೇಲೆ ನನಗೊಂದು ಲೆಟರ್ ಕೊಟ್ಟಿದ್ದಾರೆ, ಕೇಶವ ನಿಮ್ಮ ಹೆಸರು ಕೊಟ್ಟಿದ್ದೇನೆ ಅಂತೇಳಿ. ನಿಮ್ಮ ಹೆಸರಲ್ಲಿ ಅದು ಟ್ರೀಟ್ಮೆಂಟ್ ಮಾಡಿದ್ದಾನೆ ಅಂತೇಳಿ. ಅದ್ರ ಮೇಲೆ ಅದು ಏನಾಯ್ತು ಅಂದ್ರೆ ಅದರ ಕೆಳಗೆ ಕುತ್ತಿಗೆಯಲ್ಲೆಲ್ಲ ತುಂಬಾ ರಕ್ತ ಕಾಣ್ತಿತ್ತು. ಅದು ರಕ್ತ ತರ ಕಾಣ್ತಿದ್ದು. ಅದು ಈಗ ನೋಡಿ ಅದೆಲ್ಲ ಕ್ಲೀನ್ ಆಗಿದೆ. ಈಗ ನನ್ನ ಹತ್ರ ಬಂದು 3-4 ಜನ ಕೇಳಿದಾರೆ ಈಗ, ಅದು ನಮಗೆ ಬೇಕು ಅಂತ. ಇದನ್ನ ಇವತ್ತೊಬ್ರು ಲೇಡಿ ಬಂದು ಇವತ್ತು ತಗೊಂಡೋಗ್ಬೋದಾ ಅಂತ ಕೇಳುವಾಗ, ಇಲ್ಲ ಅದು ಒಂದು ಸ್ವಲ್ಪ ದಿವಸ ಇಲ್ಲಿ ಇರ್ಲಿ ಅಂತ ಹೇಳಿದೆ ನಾನು. ಇಲ್ಲದ್ರೆ ಅವತ್ತು ಇವತ್ತೇ ತಗೊಂಡೋಗೋರು, ಅವರಿಗೆ ತಗೊಂಡೋಗ್ಲಿಕ್ಕೆ ಏನು ಸಿಗ್ಲಿಲ್ಲ, ಗಾಡಿ ಸಿಗ್ಲಿಲ್ಲ. ನೋಡಿ, ಅವತ್ತು ಯಾರಿಗೂ ಬೇಡ ಆಗಿತ್ತು, ಯಾರಿಗೂ ಬೇಡ ಆಯ್ತು. ಅದನ್ನು ನೋಡಿ ಈಗ ಎಲ್ಲರಿಗೂ ಬೇಕಲ್ವಾ. ಅದಕ್ಕೆ ಹೇಳುದು, ಸಮಾಜದಲ್ಲಿ ಮನುಷ್ಯ ಹಾಳಾಗಿದ್ರೆ ಯಾರು ಕೂಡ ಅವನನ್ನು ನೋಡೋದಿಲ್ಲ. ಅದೇ ಮನುಷ್ಯ ಒಳ್ಳೇದಾದ ಉದ್ಧಾರ ಆದ ಅಂತ ಹೇಳುವಾಗ ಎಲ್ಲರೂ ಬರ್ತಾರೆ. ಇದಕ್ಕೊಂದು ಬೆಲೆ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಆಟೋ ರಿಕ್ಷಾದ ಅಕ್ಷತ್ ಅವರೇ ಕಾರಣ. ಅವರಿಗೆ ಒಂದು ದೊಡ್ಡ ಧನ್ಯವಾದಗಳು ಈ ಒಂದು ವಿಷಯಕ್ಕೆ. ಮತ್ತೊಂದು ಸರಿ, ಈಗ ನೀವು ಟೆಸ್ಟ್ ಮಾಡಬಹುದು. ಟೀ ಕುಡಿಯುವಾಗ ಎಲ್ಲರಿಗೂ ಬರ್ತದೆ, ಈಗ ಹೋಟ್ಲಲ್ಲಿ ಇವರಿಗೆ ಬಂದು ಅಲ್ಲಿ ಕೂತು ಕೊಡ್ತದೆ. ಅವರು ಬಿಸ್ಕೆಟ್ ಹಾಕಿದ್ರೆ ಇಷ್ಟು ಬರ್ತದೆ.
ಅಲ್ಲಿ ಕೂಡ ಹಾಗೆ ನಿಯತ್ತಲ್ಲಿ ನಾವು 3 ಹೊತ್ತು ಟೀ ಕುಡಿಯುವಾಗ ನಮ್ಮ ಜೊತೆ ಎಲ್ಲರಿಗೂ ಬಂದು ಟೀ ಕುಡಿದು ಅದ್ರ ನಮ್ಮ ಜೊತೆನೇ ಇಲ್ಲಿ ಬರೋದು ಇಲ್ಲಿ ಬಂದೆ. ಮತ್ತೆ ಇವ್ರ ಆಟೋ ಕಂಡ್ರೆ ಅಲ್ಲಿಂದ ನೋಡುದು, ಸೀದಾ ಹೋಗ್ತದೆ. ಸೀದಾ ಹೋಗ್ತದೆ, ಯಾರಿದ್ರು ಅದನ್ನ ನೋಡೋದಿಲ್ಲ. ಈಗ ಯಾರಾದ್ರೂ ಪ್ಯಾಸೆಂಜರ್ಸ್ ಇದ್ರು ಅಂತ ಇಟ್ಕೊಳ್ವಾ ನಿಮ್ಮ ಆಟೋದಲ್ಲಿ, ನೀವು ಅಲ್ಲಿ ನಿಲ್ಸಿದ್ರಿ, ಆಗ ಏನ್ ಮಾಡ್ತದೆ ಸರ್? ನನಗೆ ಮೊನ್ನೆ ತುಂಬಾ ಲಾಸ್ ಆಯ್ತು. ಇಲ್ಲಿ ಸ್ಕೂಲ್ ಆಯ್ತು ಸರ್. ಇದು ರಾತ್ರಿ ಹೊತ್ತು ನನ್ನ ರಿಕ್ಷಾದಲ್ಲಿ ಡೈಲಿ ಬರ್ತದೆ. ನನ್ನ ರಿಕ್ಷಾದಲ್ಲಿ ಒಂದೇ ಒಂದು ಪ್ಯಾಸೆಂಜರ್ ಹತ್ತದ ಇಲ್ಲ ಇತ್ತು. ನನ್ನ ಪ್ಯಾಸೆಂಜರ್ ಹತ್ತಿಗೆ ಬಿಡ್ಲಿಲ್ಲ. ಎಲ್ಲ ಆಟೋ ಹೋಗ್ತಾ ಇತ್ತು, ನನ್ನ ಆಟೋ ಮಾತ್ರ ನಾನು ಒಬ್ಬನೇ ಬಾಕಿ. ಅಂದ್ರೆ ಅದು ಯಾಕೆ ಬಿಡ್ಲಿಲ್ಲ ಅಂದ್ರೆ ಅದು ಒಳಗಡೆ ಯಾರನ್ನ ಹತ್ತಕ್ಕೆ ಬಿಡಲ್ಲ, ಬಿಡೋದಿಲ್ಲ. ಸಂಜೆ ಹೊತ್ತು ಮಾತ್ರ, ಸಂಜೆ ಹೊತ್ತು ಮಾತ್ರ ಅಲ್ವಾ? ಕತ್ತಲಾಗ್ತಿದ್ದಂಗೆ ಈಗ ನೋಡಿ ಎಚ್ಚರ ಆಗಿರುತ್ತೆ ಅದು ಜಾಸ್ತಿ. ನಾವು ಏನಂದ್ರೆ ಎಲ್ಲ ಸ್ವಾನದವರು ಕೂಡ ಅವ್ರು ಇವ್ರು ಅಂತಲ್ಲ, ಅಂದ್ರೆ ಸಾಕು ನಾಯಿ ಇರ್ಬೋದು, ಅಥವಾ ಏನೋ ಅವರು ದೊಡ್ಡ ದೊಡ್ಡ ನಾಯಿಗಳಿರ್ಬೋದು. ಇಂಥ ನಾಯಿಗಳು ಮರಿ ಹಾಕಿದ ಸಮಯದಲ್ಲಿ ಅದು ಹೆಣ್ಣು ಇರ್ಬೋದು ಗಂಡು ಇರ್ಬೋದು, ಅವರು ಅದನ್ನು ಸಾಕ್ಲಿಕ್ಕೆ ಆಗದ ಸಮಯದಲ್ಲಿ ಇನ್ನು ಯಾರಿಗಾದ್ರೂ ಕೊಟ್ಟು ಅಥವಾ ಎಲ್ಲಿಯಾದ್ರೂ ತಗೊಂಡೋಗಿ ಒಳ್ಳೆ ಜಾಗದಲ್ಲಿ ಬಿಟ್ಟರೆ ಅದು ಅದ್ರ ಪಾಡಿಗೆ ಬದುಕೊಳ್ತವೆ. ಅಂದ್ರೆ ಈ ರೋಡಲ್ಲಿ ಬಿಟ್ಟು ಅದು ರೋಡಲ್ಲೆಲ್ಲ ಬಿಡ್ತಾರೆ, ಅದನ್ನು ಮಾಡಬಾರ್ದು. ಏನೋ ಒಂದು ಅವರಿಗೆ ಅಂತ ಕರುಣೆ ಇಲ್ಲದಿದ್ರು ಕೂಡ ಒಂದು ದೂರದಲ್ಲಿ ಏನಾದ್ರೂ ಅದು ಬದುಕುವ ಜಾಗದಲ್ಲಿ ಅವರು ತಗೊಂಡೋಗಿ ಬಿಡಬೇಕು ಅಭಿಪ್ರಾಯ. ಖಂಡಿತ, ಅದು ಒಳ್ಳೆ ಮೆಸೇಜ್ ನೀವು ಹೇಳಿದ್ದು. ದಯವಿಟ್ಟು ಯಾರು ಈ ವಿಡಿಯೋ ಎಲ್ಲ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಮನೆಯ ಸಾಕು ಪ್ರಾಣಿಗಳನ್ನ ರಸ್ತೆಗೆ ಬಿಡಬೇಡಿ. ಯಾಕೆಂತ ಹೇಳಿದ್ರೆ ಅದನ್ನ ಒಂದು ನಾವು ನಮ್ಮ ಮನೆಯ ಒಂದು ಮಕ್ಕಳಾಗಿರ್ಬೋದು, ನಾವು ತಗೊಂಡೋಗಿ ರಸ್ತೆಗೆ ಬಿಡ್ತೇವಾ? ಇಲ್ಲ. ಹಾಗೆ ಒಂದು ಪ್ರಾಣಿಯನ್ನ ನಾವು ಅದರ ಮರಿಯನ್ನ ತಗೊಂಡೋಗಿ ಅದು ಹೆಣ್ಣು ಮರಿ ಅಂತ ಹೇಳಿ ತಗೊಂಡೋಗೋ ಕಾರಣಕ್ಕೆ ರಸ್ತೆಯಲ್ಲಿ ಬಿಡೋದೆಲ್ಲ ಮಾಡ್ತೇವೆ. ನಿಜಕ್ಕೆ ಅದು ಮಾಡಬೇಡಿ, ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳಿ ಅಂತೇಳಿ ಹೇಳೋದು. ಆ ಮೂಲಕ ಈ ಇಬ್ರು ಎರಡು ನಮಗೆ ಎಕ್ಸಾಂಪಲ್ಸ್. ನಿಜಕ್ಕೂ ಇವರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು ಈ ಮೂಲಕ.